ಡಿಸ್ಪೋಸಬಲ್ ಇನ್ಸುಲಿನ್ ಪೆನ್ ಅನ್ನು ಸುರಕ್ಷಿತವಾಗಿ ಹೇಗೆ ಬಳಸುವುದು? ಮೊದಲನೆಯ ಪ್ರಕ್ರಿಯೆ, ಪೆನ್ನ ತಯಾರಿಕಾ ದಿನಾಂಕ ಮತ್ತು ಅವಧಿ ಮುಗಿಯುವ ದಿನಾಂಕವನ್ನು ಪರಿಶೀಲಿಸಿ. ಬಳಸುವ ಮೊದಲು ಯಾವಾಗಲೂ ಇನ್ಸುಲಿನ್ ಮಾನ್ಯ ಅವಧಿಯಲ್ಲಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಎರಡನೇ ಪ್ರಕ್ರಿಯೆ, ಪೆನ್ ಅನ್ನು ಕೈಯಲ್ಲಿ ಹಿಡಿದು ನಿಮ್ಮ ಹಸ್ತದೊಳಗೆ ನಿಧಾನವಾಗಿ ಉರುಳಿಸಿ ಮಿಶ್ರಣ ಮಾಡಿ. ನಂತರ ಪೆನ್ ಅನ್ನು 90 ರಿಂದ 180 ಡಿಗ್ರಿ ಕೋನದಲ್ಲಿ ಮೇಲಿಂದ ಕೆಳಗೆ ಹಲವಾರು ಬಾರಿ ತೂಗಿಸಿ. ಗಾಳಿಯ ಬುಬ್ಬುಗಳಿದೆಯೇ ಎಂದು ಪರಿಶೀಲಿಸಿ ಮತ್ತು ಇನ್ಸುಲಿನ್ ಸ್ಪಷ್ಟವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಮೂರನೇ ಪ್ರಕ್ರಿಯೆ, ಕಾರ್ಟ್ರಿಡ್ಜ್ ಟಿಪ್ ಅನ್ನು ಆಲ್ಕೋಹಾಲ್ ವೈಟ್ನಿಂದ ಸ್ವಚ್ಛಗೊಳಿಸಿ. ಹೊಸ ಇನ್ಸುಲಿನ್ ಪೆನ್ ಸೂಜಿ ತೆಗೆದುಕೊಂಡು ಅದನ್ನು ಎಚ್ಚರಿಕೆಯಿಂದ ಪೆನ್ಗೆ ಜೋಡಿಸಿ. ಹೊರಗಿನ ರಕ್ಷಕ ಮುಸುಕು ತೆಗೆದು ಉಪಯೋಗಿಸಲು ಬದಿಯಲ್ಲಿ ಇಡಿ. ಸೂಜಿಯ ತುದಿಯನ್ನು ಸ್ಪರ್ಶಿಸುವುದನ್ನು ತಪ್ಪಿಸಿ, ಅದು ಸ್ವಚ್ಛವಾಗಿರಲಿ, ಬಳಕೆಗೆ ಸಿದ್ಧವಾಗಿರಲಿ. ನಾಲ್ಕನೇ ಪ್ರಕ್ರಿಯೆ, ಪೆನ್ ಅನ್ನು ನಿಧಾನವಾಗಿ ತೆಗೆದಿರಿ, ಹೀಗಾಗಿ ಗಾಳಿಯ ಬುಬ್ಬುಗಳು ಮೇಲಕ್ಕೆ ಬರುತ್ತವೆ. ಪೆನ್ ಅನ್ನು ಪ್ರೈಮ್ ಮಾಡಲು 2 ಯೂನಿಟ್ಗಳನ್ನು ಆಯ್ಕೆ ಮಾಡಿ. ನಂತರ ಇಂಜೆಕ್ಷನ್ ಬಟನ್ ಒತ್ತಿ ಇನ್ಸುಲಿನ್ ಹನಿಯೊಂದು ತುದಿಯಲ್ಲಿ ಕಾಣುವವರೆಗೆ ಕಾಯಿರಿ. ಇದು ಪೆನ್ ಬಳಕೆಗೆ ಸಿದ್ಧವಾಗಿದೆ ಎಂಬುದನ್ನು ಖಚಿತಪಡಿಸುತ್ತದೆ. ಡಯಲ್ ಅನ್ನು ತಿರುಗಿಸಿ ಮತ್ತು ನಿಮಗೆ ನಿಗದಿಪಡಿಸಿದ ಪ್ರಮಾಣಕ್ಕೆ ಪೆನ್ ಅನ್ನು ಹೊಂದಿಸಿ. ಐದನೇ ಪ್ರಕ್ರಿಯೆ, ಇಂಜೆಕ್ಷನ್ ಸ್ಥಳವನ್ನು ಆಲ್ಕೋಹಾಲ್ ಸ್ವ್ಯಾಬ್ನಿಂದ ಸ್ವಚ್ಛಗೊಳಿಸಿ. ಚರ್ಮವನ್ನು ನಿಧಾನವಾಗಿ ಚುಚ್ಚಿ ಹಿಡಿಯಿರಿ. ಸೂಜಿಯನ್ನು ಸರಿಯಾದ 90 ಡಿಗ್ರಿ ಕೋನದಲ್ಲಿ ಚುಚ್ಚಿ ಇಂಜೆಕ್ಷನ್ ಬಟನ್ ಅನ್ನು ಸಂಪೂರ್ಣವಾಗಿ ಒತ್ತಿರಿ. ಇನ್ಸುಲಿನ್ ಸರಿಯಾಗಿ ಸೇರಲು ಸೂಜಿಯನ್ನು 10 ಸೆಕೆಂಡುಗಳ ಕಾಲ ಅದೇ ಸ್ಥಾನದಲ್ಲಿ ಹಿಡಿದುಕೊಳ್ಳಿ. ಆರನೇ ಪ್ರಕ್ರಿಯೆ, ಇಂಜೆಕ್ಷನ್ ಮಾಡಿದ ನಂತರ ಸೂಜಿಯನ್ನು ಜಾಗೃತಿಯಿಂದ ತೆಗೆದು ಅದನ್ನು ಹೊರಗಿನ ಮುಚ್ಚಳಿಗೆ ಹಿಂತಿರುಗಿಸಿ ಹಾಕಿ ಸುರಕ್ಷಿತವಾಗಿ ಶಾರ್ಪ್ಸ್ ಕಂಟೈನರ್ನಲ್ಲಿ ವಿಸರ್ಜಿಸಿ. ಅಸ್ವೀಕರಣ ಸೂಚನೆ: ಯಾವಾಗಲೂ ಸ್ಪಷ್ಟವಾಗಿ ಕಾಣುವ ಇನ್ಸುಲಿನ್ ಅನ್ನು ಮಾತ್ರ ಬಳಸಿ. ದ್ರಾವಣವು ಮೋಡದಂತೆ ಕಾಣಿಸಿದರೆ ಅಥವಾ ಕಣಗಳು ಇದ್ದರೆ ಬಳಸಬೇಡಿ. ಸರಿಯಾದ ತಂತ್ರ ಮತ್ತು ಪ್ರಮಾಣಕ್ಕಾಗಿ ನಿಮ್ಮ ಆರೋಗ್ಯ ವೃತ್ತಿಪರರ ಸಲಹೆಯನ್ನು ಅನುಸರಿಸಿ.